ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ಕೇರಳದ ಪೆರಿಂಗಟ್ಟುಕರ ಅಂತ ಹೇಳಿ ನಮಗೆ ವಿಷ್ಣುಮಾಯ ಕ್ಷೇತ್ರ. ಈ ವಿಷ್ಣುಮಾಯ ಕ್ಷೇತ್ರವು ಬಂದು ವಿಶೇಷವಾಗಿ ನಮಗೆ ಆ ಒಂದು ಕೇರಳದಿಂದ 25 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಕ್ಷೇತ್ರ ಇದು ಆಗಿದೆ. ನಮಗೆ ವಿಶೇಷವಾಗಿ ಸಪ್ತಶತದಲ್ಲಿ ಹೇಳ್ತಾರೆ, ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಸೇ 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 ನಮೋ ನಮಃ ಅಂತ. ಹಾಗಾಗಿ ವಿಶೇಷವಾಗಿ ನಾವು ಆ ಒಂದು ವಿಷ್ಣುಮಾಯೆಯನ್ನು ಆರಾಧನೆಯನ್ನು ಮಾಡುವುದರಿಂದ ನಮಗೆ ಬರತಕ್ಕ ಎಲ್ಲ ದುರಿತಗಳು ಕೂಡ ನಮಗೆ ದೂರವಾಗುತ್ತೆ ಅಂತ ಹೇಳಿ ನಮಗೆ ಪುರಾಣದಲ್ಲಿ ಹೇಳ್ತಕ್ಕಂಥ ಮಾತಿದೆ. ಹಾಗಾಗಿ ಈ ವಿಷ್ಣುಮಾಯ ಕ್ಷೇತ್ರವು ಈ ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಕ್ಷೇತ್ರ. ಮತ್ತು ಇದಕ್ಕೆ 400 ವರ್ಷಗಳ ಇತಿಹಾಸ ಕೂಡ ಈ ಕ್ಷೇತ್ರಕ್ಕೆ ಇದೆ. ಇದು ಕುಟ್ಟಿಚೇತನ ಅಂತ ಹೇಳಿ ಆ ಒಂದು ದೈವಗಣಗಳು ಅಂತ ದೈವಗಣಗಳಿಂದ ಈ ಕೇರಳದಲ್ಲಿ ದೈವಗಣಗಳಿಗೆ ಕುಟ್ಟಿಚೇತನ ಅಂತ ಹೇಳ್ತಾರೆ. ಅಂತ ದೈವಗಣಗಳ ಒಂದು ಗಣಗಳಲ್ಲಿ ಇರತಕ್ಕಂಥದ್ದು ಆ ವಿಷ್ಣುಮಾಯೆ. ಇದು ಶಿವ ಮತ್ತು ಪಾರ್ವತಿಯ ಸ್ವರೂಪ ಅಂಶವೂ ಕೂಡ ವಿಷ್ಣುಮಾಯೆ ಆಗಿದ್ದಾಳೆ. ಹಾಗಾಗಿ ಇದನ್ನು ವಿಶೇಷವಾಗಿ ನಮಗೆ ಆ ಒಂದು ಇದರ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಲ್ಲಿ ವಿಶೇಷವಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು, ಬಲಿ ಇತ್ಯಾದಿಗಳು ಕೂಡ ನಡೆತಕ್ಕಂಥದ್ದು ಈ ಕ್ಷೇತ್ರ ಆಗಿದೆ. ಇದರಲ್ಲಿ ನಮಗೆ ಎಲ್ಲ ರಾಜ್ಯದ ಎಲ್ಲ ಮೂಲೆಗಳಿಂದಲೂ ಕೂಡ ಇಲ್ಲಿ ಭಕ್ತರು ಆಗಮಿಸಿ ಆ ವಿಷ್ಣುಮಾಯೆಯನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕವಾಗಿ ಅವರಿಗೆ ಕೋರಿಕೆಗಳ ಕಷ್ಟಗಳಲ್ಲೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ದೇವಸ್ಥಾನ ವಿಶೇಷ ಏನು ಅಂತಂದರೆ, ಇಲ್ಲಿ ಆ ಒಂದು ಯಾರಿಗೆ ಮಾಟ ಮಂತ್ರ ಇತ್ಯಾದಿಗಳು ನಡೆದಿರುತ್ತೆ ಅಥವಾ ಯಾರಿಗೆ ಭೂತ ಪ್ರೇತ ಪಿಶಾಚಾದಿ ಬಾಧೆಗಳಿರುತ್ತೆ, ಇದೆಲ್ಲ ಕೂಡ ಅಂಥದವರು ವಿಶೇಷವಾಗಿ ಇಲ್ಲಿ ಜಾಸ್ತಿ ಬಂದು ಭೇಟಿ ಕೊಡ್ತಾರೆ. ಅವರಿಗೆ ಆ ಒಂದು ದೇವಿಯ ಆಶೀರ್ವಾದದಿಂದ ಅವರಿಗೆ ಬರತಕ್ಕಂಥ ಎಲ್ಲ ಒಂದು ತೊಂದರೆಗಳು ಕೂಡ ಆ ಒಂದು ಕೃತ್ರಿಮಾದಿ ಬಾಧೆಗಳು ಕೂಡ ಇಲ್ಲಿ ದೂರ ಆಗುತ್ತೆ ಅಂತ ಹೇಳಿ ಸ್ಥಾನಿಕರು ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಈ ವಿಷ್ಣುಮಾಯ ಕ್ಷೇತ್ರಕ್ಕೆ ಬಂದು ಆ ದೇವರನ್ನು ಪ್ರಾರ್ಥನೆ ಮಾಡಿ ಆ ಒಂದು ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.